ಕೊಲ್ಲಿ ಯುದ್ಧದಿಂದ ಭಾರತದಲ್ಲಿ ಅನಿಲ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿದೆ. ಇದರಿಂದ ತರಕಾರಿ ಕೇಳೋರಿಲ್ಲದೆ ಬೆಲೆ ಕೂಡ ಇಳಿಕೆಯಾಗಿದೆ. ಹಾಕಿದ ಬಂಡವಾಳನೂ ಸಿಗ್ತಾ ಇಲ್ಲ. ಕೆಲವು ರೈತರಂತೂ ಹೊಲದಲ್ಲೇ ತಾವು ಬೆಳೆಯನ್ನ ಏನು ಬೆಳೆದಿದ್ರು ಅದು ಹೊಲದಲ್ಲೇ ಕೊಳೆತು ಹೋಗ್ಲಿ ಅಂತ ಹೇಳಿ ಬಿಟ್ರೆ, ಇನ್ನೂ ಕೆಲವು ರೈತರು ಮಾರ್ಕೆಟ್ಗಳಿಗೆ ತಂದ್ರೂ ಕೂಡ ನಮಗೆ ಬೆಲೆ ಸಿಗ್ತಿಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ತರಕಾರಿಗಳ ಬೆಲೆ ಭಾರೀ ಇಳಿಕೆಯಾಗಿದೆ. ತರಕಾರಿಯನ್ನ ಎಪಿಎಂಸಿಗೆ ತಂದು ಹಾಕಿದ್ರೆ ಖರೀದಿಸೋರೆ ಗತಿ ಇಲ್ಲ. ಮಧ್ಯವರ್ತಿಗಳಿಗೂ ಕೂಡ ಕಾಸು ಸಿಗ್ತಿಲ್ಲ. ಅದೇ ಕಾರಣಕ್ಕಾಗಿ ತಿಂಗಳುಗಟ್ಟಲೆ ಬೆಳೆದ ಬೆಳೆಯನ್ನ ಸಾಲ ಸೋಲ ಮಾಡಿ ತಾವು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಎಪಿಎಂಸಿಯಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ನಿಂದಾಗಿ ತರಕಾರಿ ಬೆಲೆಯಲ್ಲಿ ಇಳಿಕೆಯಾಗಿದೆ. ಹೀಗಾಗಿ ಕಸದ ರಾಶಿಗೆ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ರೈತರು ಇವತ್ತು ಸುರಿತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ತರಕಾರಿ ದರ ಕುಸಿತ ಆಗಿದೆ. ತರಕಾರಿ ಬೇರೆ ದೇಶಗಳಿಗೆ ರಫ್ತಾಗದೆ ಬೆಲೆ ಇಳಿಕೆಯಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳಿಗೂ ಕೂಡ ತರಕಾರಿ ಸೇಲ್ ಆಗ್ತಾ ಇಲ್ಲ. ಜೊತೆಗೆ ಯಾರು ಕೂಡ ತಗೊಳ್ಳೋರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ರಫ್ತಂತೂ ಆಗ್ತಾನೆ ಇಲ್ಲ. ಹೀಗಾಗಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ತರಕಾರಿನ ತಂದು ರೈತರು ಈಗ ಅಲ್ಲಿ ಹಾಕ್ತಾ ಇದ್ದಾರೆ. ತಾವು ಯಾಕಾದ್ರೂ ಇಲ್ಲಿ ಬೆಳೆದ್ವು ಅನ್ನುವಂತಹ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ಕೋಲಾರದ ಕತೆ ನೋಡೋಣ. ಟೊಮೆಟೊ ಬೆಲೆ ತೀವ್ರವಾಗಿ ಕುಸಿತ ಆಗಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಎಪಿಎಂಸಿ ಮಾರ್ಕೆಟ್ ಅನ್ನುವಂತಹ ಈ ಒಂದು ಮಾರ್ಕೆಟ್ಗೂ ಕೂಡ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದೆ. ಹೊರ ರಾಜ್ಯ ಹಾಗೂ ಬೆಂಗಳೂರಿಗೆ ಟೊಮ್ಯಾಟೊ ರಫ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ಕಳೆದ ಮಾರ್ಚಲ್ಲಿ ಟೊಮೆಟೊಗೆ 300ರಿಂದ 350 ರೂಪಾಯಿ ಬೆಲೆ ಇತ್ತು. ಆದರೆ ಈಗ ಕನಿಷ್ಠ ಬೆಲೆ 40 ರೂಪಾಯಿಗೆ ಕುಸಿತ ಆಗಿದೆ. ಗರಿಷ್ಠ ಬೆಲೆ ಅಂತ ಹೇಳಿದ್ರೆ ಅವರಿಗೆ ಜಾಸ್ತಿ ಸಿಗ್ತಾ ಇರೋದು 200 ರೂಪಾಯಿ. ಅಷ್ಟಕ್ಕೆ ಮಾತ್ರ ಮಾರಾಟ ಆಗ್ತಾ ಇದೆ. ಯುದ್ಧದ ಪರಿಣಾಮವಾಗಿ ಬೆಲೆ ಏರಿಕೆಯಾಗದೆ ತೀವ್ರ ಕುಸಿತ ಆಗಿದ್ದು, ಇವತ್ತು ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟವನ್ನ ಮಾಡಲಾಗಿದೆ. ಹೋಯ್ತಾ ಇತ್ತು ಸೌದಿ ಆ ಕಡೆ ಎಲ್ಲ ಕಲ್ಲಂಗಡಿ ಇದ್ದಕ್ಕೆ ಮೊದಲಾಗ 30-40 ರೂಪಾಯಿ ಬೆಲೆ ಇತ್ತು. ಇವಾಗ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಬರೀ 10 ರೂಪಾಯಿ, 8 ರೂಪಾಯಿ, 7 ರೂಪಾಯಿ, 5 ರೂಪಾಯಿಗೆ ಬಂದ್ಬಿಡ್ತು. ಅದರ ಯುದ್ಧದಿಂದ ಭಾರಿ ಎಫೆಕ್ಟ್ ಬಿದ್ದಿದೆ. ತರಕಾರಿ ಬೆಳೆಗಳಿಗೂ ಅಂತ ವಿಶೇಷವಾಗಿ ಈರುಳ್ಳಿ ಮತ್ತೆ ಟೊಮೊಟೊಗೆ ತುಂಬಾನೇ ಎಫೆಕ್ಟ್ ಬಿದ್ದಿದೆ. ತುಂಬಾನೇ ತೊಂದರೆ ಆಗಿದೆ. ಈರುಳ್ಳಿ 30 ರೂಪಾಯಿ, 40 ರೂಪಾಯಿ ಇದ್ದದ್ದು ಈಗ 13 ರೂಪಾಯಿ, 12 ರೂಪಾಯಿಗೆ ನಾವು ರೀಟೇಲ್ ಕೊಡ್ತಾ ಇದ್ದೀವಿ. ಹೋಲ್ಸೇಲ್ ಬಂದು ನಮ್ಗೆ 10 ರೂಪಾಯಿ, 8 ರೂಪಾಯಿ ಬೀಳ್ತದೆ. ಎಕರೆಕ್ಕೆ ಬೆಲೆ ಮಾಡ್ಬೇಕಂದ್ರೆ ಸುಮಾರು ಅಂದ್ರೆ 2 ಲಕ್ಷ ಬೇಕು ಸರ್. ಇವಾಗ ಎಷ್ಟು ಬರ್ತದೆ? ಇವಾಗ ಎಲ್ಲ 1 ಎಕರೆ ಬಂದು 30-40 ಸಾವಿರ ಬರೋದೇ ಕಷ್ಟ ಆಗಿತ್ತು ಸರ್. ಸಾಲ ಮಾಡಿ ಸುಸ್ತಾಗಿತ್ತು ಸರ್. ಒಡವೆ ಎಲ್ಲ ಬ್ಯಾಂಕ್ ಯೂಸ್ ಆಗೈತೆ. ಜಾಸ್ತಿ ಕಷ್ಟ ಆಗೈತೆ. 170-180 ಈ ಥರ ಹೋಗ್ತಾ ಇದೆ ಸರ್. ಕಡಿಮೆ 70-80 ಈ ಥರ ಇದೆ. 50ರಿಂದ ಸ್ಟಾರ್ಟ್ ಆಗಿದೆ. ಯುದ್ಧ ಎಫೆಕ್ಟು, ಹೋಟ್ಲೆಲ್ಲ ಮುಚ್ಚಾಕಿದ್ದಾರೆ. ರೈತರಿಗೆ ತುಂಬ ಅನ್ಯಾಯ ಆಗ್ತದೆ ಸರ್. ತರಕಾರಿ ಎಲ್ಲನೂ ಕಡಿಮೆ ಇದೆ ಸರ್ ಬೆಲೆ. ಏನು ರೈತರಿಗೆ ಅಂದರೆ ತುಂಬ ಅನ್ಯಾಯ ಆಗ್ತದೆ ಸರ್. ಏನಕ್ಕಾಗಲ್ಲ ಸರ್, ಏನಕ್ಕಾಗಲ್ಲ. ಕೂಲಿವರೆಗೆ ಸಾಕಾಗ್ತಾ ಇಲ್ಲ. ಏನು ಔಟ್ ಆಫ್ ಬೇರೆ ಹೋಗ್ತಾ ಇಲ್ಲ ಅಂತಾರೆ. ತುಂಬ ಕಷ್ಟ ಇದೆ. ಒಂದು ಕನಿಷ್ಠ ದರ ಅನ್ನೋದಿಲ್ಲ. ಇನ್ನೊಂದೇನಂತಂದರೆ ಇವಾಗ ಅಂಗಡಿಯಲ್ಲಿ ಒಂದು ಚೂರಿ ತಗೊಂಡ್ರು ಅದಕ್ಕೆ ಇಷ್ಟು ಲಾಭ ಅಂತಿರ್ತದೆ ವರ್ಕ. ಬಟ್ ನಮ್ಮ ರೈತರಿಗೆ ಎಲ್ಲೈತೆ? ಸೈನಿಕ ಇವರು ಇಬ್ಬರೆಲ್ಲ 2 ಕಣ್ಣು ಅಂತಾರಲ್ಲ. ಬಟ್ ಇದರಲ್ಲಿ ಎಲ್ಲೈತೆ ಸರ್ ರೈತರಿಗೆ? ನೋಡಿ, ತಾವು ಬೆಳೆದಂತಹ ಬೆಳೆಗೆ ಈಗ ರೈತರು ಯುದ್ಧವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ತರಕಾರಿಗೆ 1 ಕೆಜಿಗೆ ಎಪಿಎಂಸಿಗಳಲ್ಲಿ ಎಷ್ಟು, ರಿಟೇಲ್ ದರ ಎಷ್ಟು ಅಂತ ನಿಮಗೆ ಹೋಗ್ತೀವಿ ನಾವು. ಈಗಾಗಲೇ ಎಪಿಎಂಸಿಗಳಲ್ಲಿ ಈರುಳ್ಳಿಗೆ 12ರಿಂದ 15 ರೂಪಾಯಿ ತೆಗೆದುಕೊಂಡ್ರೆ ರಿಟೇಲ್ ದರ ಇರುವಂಥದ್ದು ಗ್ರಾಹಕರಿಗೆ 20ರಿಂದ 25 ರೂಪಾಯಿ. ಅದೇ ರೀತಿಯಾಗಿ ಟೊಮೆಟೊ ಬೆಲೆ ಎಪಿಎಂಸಿಲಿ 2ರಿಂದ 3 ರೀತಿಯಲ್ಲಿ ತೆಗೆದುಕೊಂಡ್ರೆ ಈಗ ರಿಟೇಲ್ ದರ ಖರೀದಿಯಿಂದ ಆಗ್ತಾ ಇರುವಂಥದ್ದು ಗ್ರಾಹಕರಿಗೆ ಸಿಗ್ತಾ ಇರುವಂಥದ್ದು 15ರಿಂದ 20 ರೂಪಾಯಿ. ಎಪಿಎಂಸಿಯಲ್ಲಿ ಈಗ ಹುರುಳಿಕಾಯನ್ನ ರೈತರಿಂದ 5ರಿಂದ 8 ರೂಪಾಯಿಗೆ ಖರೀದಿ ಮಾಡಿದ್ರೆ ಗ್ರಾಹಕರಿಗೆ 30ರಿಂದ 40 ರೂಪಾಯಿಯಲ್ಲಿ ಈ ಒಂದು ರೇಟಲ್ಲಿ ಸಿಗ್ತಾ ಇದೆ. ಬೀಟ್ರೋಟ್ಗೆ ಎಪಿಎಂಸಿಯಲ್ಲಿ 5ರಿಂದ 8 ರೂಪಾಯಿಗೆ ಖರೀದಿ ಮಾಡಿದ್ರೆ ಎಪಿಎಂಸಿಯಲ್ಲಿ ರೈತರಿಂದ, ಆದರೆ ರಿಟೇಲ್ ದರ ಇರೋದು 25ರಿಂದ 30 ರೂಪಾಯಿ. ಅದೇ ರೀತಿಯಾಗಿ ಬೆಂಡೆಕಾಯಿಗೆ ಎಪಿಎಂಸಿಯಲ್ಲಿ ರೈತರಿಂದ 10ರಿಂದ 14 ರೂಪಾಯಿಗಷ್ಟೇ ತೆಗೆದುಕೊಳ್ತಾ ಇದ್ದಾರೆ 1 ಕೆಜಿಗೆ, ಆದರೆ ಗ್ರಾಹಕರಿಗೆ 30ರಿಂದ 35 ರೂಪಾಯಿಗೆ ಈಗ ಸಿಗ್ತಾ ಇದೆ. ಇನ್ನು ಹಸಿರು ಮೆಣಸಿನಕಾಯಿಗೆ ಕೆಜಿಗೆ ಎಪಿಎಂಸಿಯಲ್ಲಿ ರೈತರಿಂದ 20ರಿಂದ 25 ರೂಪಾಯಿಗೆ ತೆಗೆದುಕೊಂಡ್ರೆ ದರ ಯಾವ ರೀತಿಯಾಗಿ ಗ್ರಾಹಕರಿಗೆ ಇದೆ ಅಂತ ಹೇಳಿದ್ರೆ 70ರಿಂದ 90 ರೂಪಾಯಿ ಇದೆ. ಇನ್ನು ಕ್ಯಾಪ್ಸಿಕಮ್ಗೆ 12ರಿಂದ 18 ರೂಪಾಯಿ ಅಷ್ಟೇ ಕೆಜಿಗೆ ಎಪಿಎಂಸಿಯಲ್ಲಿ ರೈತರಿಂದ ತೆಗೆದುಕೊಳ್ತಾ ಇರುವಂಥದ್ದು. ರಿಟೇಲ್ ದರ ನೋಡಿ 68ರಿಂದ 80 ರೂಪಾಯಿ ಇದೆ ಗ್ರಾಹಕರಿಗೆ ಕೊಡುವಂತಹ ದರ. ಕ್ಯಾರೆಟ್ಗೆ ಎಪಿಎಂಸಿಯಲ್ಲಿ ರೈತರಿಗೆ
ತೆಗೆದುಕೊಳ್ತಾ ಇರುವಂಥದ್ದು, ಅವರಿಗೆ ಕೊಡ್ತಾ ಇರೋದು 10 ರಿಂದ 14 ರೂಪಾಯಿ ಅವರಿಂದ ಪಡ್ಕೊಳ್ತಾ ಇರುವಂಥದ್ದು. ಆದರೆ ರಿಟೇಲ್ ದರ ಕೆಜಿಗೆ 30 ರಿಂದ 45 ರೂಪಾಯಿವರೆಗೂ ಕೂಡ ಗ್ರಾಹಕರಿಗೆ ಇದೆ. ಸೌತೆಕಾಯಿಗೆ ಎಪಿಎಂಸಿಯಲ್ಲಿ ರೈತರಿಂದ ಪಡ್ಕೊಳ್ತಾ ಇರೋದು 5 ರಿಂದ 8 ರೂಪಾಯಿ ಕೆಜಿಗೆ, ಆದರೆ ರಿಟೇಲ್ ದರ ಗ್ರಾಹಕರಿಗೆ ಸಿಗ್ತಾ ಇರೋದು 30 ರಿಂದ 40 ರೂಪಾಯಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಬದನೆಕಾಯಿಗೆ 5 ರಿಂದ 8 ರೂಪಾಯಿ ಕೆಜಿಗೆ ಎಪಿಎಂಸಿಯಲ್ಲಿ ರೈತರಿಗೆ ಸಿಗ್ತಾ ಇರುವಂಥದ್ದು, ಅವರಿಗೆ ಎಪಿಎಂಸಿಯಲ್ಲಿ ಕೊಡ್ತಾ ಇರುವಂಥದ್ದು. ರಿಟೇಲ್ ದರ ನೋಡಿ 20 ರಿಂದ 25 ರೂಪಾಯಿ ಇದೆ, ಗ್ರಾಹಕರಿಗೆ ಇದು ಸಿಗ್ತಾ ಇರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು.